ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಭೋಜನ ಉಪಹಾರ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸುಸ್ವಾಗತ. ಸ್ಪೆಷಲ್ ಅದರ ರೆಸಿಪಿ ನಿಮ್ಮ ಮುಂದೆ ಲೇಯರ್ ಬಿರಿಯಾನಿನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳಿ. ತುಂಬಾ ಲೇಯರ್ ಆಗಿದೆ, ತುಂಬಾ ಸಾಫ್ಟ್ ಕೂಡ ಇದೆ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಬೌಲಿಗೆ ನಾನು 1 ಬೌಲಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಅಮೂಲ್ ಬಟರು ಮತ್ತು 1/4 ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರ್ ಮತ್ತು 1 ಟೀ ಸ್ಪೂನಷ್ಟು ಸಕ್ಕರೆಯನ್ನು ಹಾಕೋಬೇಕು. 1/4 ಟೀ ಸ್ಪೂನಷ್ಟು ಫುಡ್ ಕಲರನ್ನು ಹಾಕ್ಕೊಳ್ಳಿ. ಎಲ್ಲವನ್ನು ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ನೀವು ಕಲಿಸ್ಕೋಬೇಕು. ಒಂದೇ ಸತಿ ನೀರನ್ನು ಹಾಕಿಬಿಟ್ಟು ಕಲಿಸಬೇಡಿ. ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸಿ. ಹಿಟ್ಟನ್ನು ನೀವು ಈ ಹದಕ್ಕೆ ಕಲಿಸ್ಕೋಬೇಕು ಮತ್ತು ಪ್ಲೇಟ್ ಮುಚ್ಚಿಬಿಟ್ಟು ಅರ್ಧ ಗಂಟೆ ನೀವು ರೆಸ್ಟ್ ಮಾಡೋಕ್ಕೆ ಬಿಡಬೇಕು ಅಂತ ಹೇಳಿದರೆ ಹಿಟ್ಟು ಚೆನ್ನಾಗಿ ನೆನಿಬೇಕು. ಸೊ ಪ್ಲೇಟ್ ಮುಚ್ಚಿಬಿಡಿ. ಇವಾಗ ಸ್ಟವ್ನ ಆನ್ ಮಾಡಿಬಿಟ್ಟು ಒಂದು ಪಾತ್ರೆ ಇಟ್ಕೊಳ್ಳಿ. ಸೊ ಪಾತ್ರೆಗೆ 1 ಕಪ್ಪಷ್ಟು ಸಕ್ಕರೆಯನ್ನು ಹಾಕ್ಕೊಳ್ಳಿ. ಸಕ್ಕರೆಗೆ ನೀವು ಅರ್ಧ ಕಪ್ಪಷ್ಟು ನೀರನ್ನು ಸೇರಿಸ್ಕೋಬೇಕು. ನೋಡಿ, ಸ್ಪೂನಿಂದ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಪಾಕ ನೀವು 1 ಎಳೆ 2 ಎಳೆ ಆ ಥರ ಪಾಕ ಮಾಡ್ಕೋಬಾರ್ದು. ಎಕ್ಸಾಂಪಲ್ ಮೈಸೂರು ಪಾಕ್ ಮಾಡ್ತಾರಲ್ಲ ಆ ಥರ ಗಟ್ಟಿ ಮಾಡ್ಕೋಬಾರ್ದು. ಜಸ್ಟ್ ಇದು ಸಕ್ಕರೆ ಕರೆದ್ರೆ ಸಾಕು. ಮುಟ್ಟು ನೋಡಿದಾಗ ನಿಮಗೆ ಅಂಟು ಬಂದರೆ ಸಾಕು. ಇದು ನೋಡಿ, ಜಸ್ಟ್ ಈ ಥರ ಕುದಿಸ್ಕೋಬೇಕಷ್ಟೇ ನೀವು. ಮತ್ತೊಮ್ಮೆ ಹೇಳ್ತಿದ್ದೀನಿ, ಗಟ್ಟಿ ಪಾಕ ಮಾಡಬೇಡಿ. ನೋಡಿ, ಎಷ್ಟು ಪಾಕ ಬಂದರೆ ಸಾಕು. ನೀವು ಸ್ಟವ್ನ ಆಫ್ ಮಾಡ್ಕೋಬೇಡಿ. ನೋಡಿ, 1 ಗಂಟೆ ಆದಮೇಲೆ ನೀವು ಹಿಟ್ಟನ್ನು ಈ ಥರ ಚೆನ್ನಾಗಿ ನಾದ್ಕೋಬೇಕು. ಇನ್ ಕೇಸು ತೆಳಗಾಗ್ಬಿಟ್ಟು ಮತ್ತೊಮ್ಮೆ ಒಣ ಹಿಟ್ಟು ಹಾಕಿಬಿಟ್ಟು ನೀವು ಚೆನ್ನಾಗಿ ನಾದ್ಕೊಳ್ಳಿ. ಈ ಥರ ಸಣ್ಣ ಉಂಡೆಗಳನ್ನಾಗಿ ಡಿವೈಡ್ ಮಾಡ್ಕೊಳ್ಳಿ. 1 ಕಪ್ ಹಿಟ್ಟಿಗೆ ನಾನು 5 ಉಂಡೆನ ಈ ಥರ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ, ಒಂದೇ ಸೈಜಿನ ಉಂಡೆ. ಸ್ವಲ್ಪ ಒಣ ಹಿಟ್ಟನ್ನು ಹಾಕಿಬಿಟ್ಟು ನೀವು ಲಟ್ಟಿಸ್ಕೋಬೇಕು. ಚಪಾತಿ ಹೇಗೆ ಲಟ್ಟಿಸ್ಕೊತೀರೋ ಅದೇ ಥರನೇ ಲಟ್ಟಿಸ್ಕೊಳ್ಳಿ. ತೆಳಿಗೆ ಲಟ್ಟಿಸ್ಕೋಬೇಕು ನೀವು, ತುಂಬಾ ತೆಳು ಬರಬೇಕು ಇದು. ಲಟ್ಟಿಸ್ಬೇಕಾದ್ರೆ ನೀವು ಮಧ್ಯಭಾಗದಲ್ಲಿ ಲಟ್ಟಿಸ್ಕೋಬಾರ್ದು, ಹೆಡ್ಜಲ್ಲಿ ಲಟ್ಟಿಸ್ಕೊಂಡ್ರೆ ಮಾತ್ರ ಇದು ಅಗಲಾಗುತ್ತೆ. ಸೊ ಈ ಥರ ನೋಡಿ ಲಟ್ಟಿಸ್ಕೋಬೇಕು. ಇಷ್ಟು ತೆಳ್ಳಗೆ ನೀವು ಲಟ್ಟಿಸ್ಕೋಬೇಕು. 1 ಸ್ಪೂನಷ್ಟು ನಾನು ಅಮೂಲ್ ಬಟರ್ನ ಯೂಸ್ ಮಾಡಿದ್ದೀನಿ. ಜೊತೆಗೆ 1 ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟನ್ನು ಹಾಕಿಬಿಟ್ಟು ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಸೊ ಪೇಸ್ಟನ್ನು ನೀವು ಈ ಥರ ಲಟ್ಟಿಸಿರುವಂತಹ ಚಪಾತಿಗೆ ಹಚ್ಕೋಬೇಕು ಎಲ್ಲ ಸೈಡು, ಅಂದರೆ ಸವರ್ಕೋಬೇಕು ಕೈಯಿಂದ. ನೋಡಿ, ಎಲ್ಲ ಕಡೆ ಈ ಥರ ಸವರ್ಕೊಂಡಾದ್ಮೇಲೆ ನೀವು ಮೇಲೆ ಒಣ ಹಿಟ್ಟನ್ನು ಹಾಕೋಬೇಕು. ಅಂದರೆ ಮೈದಾ ಹಿಟ್ಟನ್ನು ನೀವು ಹಾಕೊಳ್ಳಿ. ಚಪಾತಿ ಹಿಟ್ಟಲ್ಲಿ ಮಾಡೋಕ್ಕೆ ಬರಲ್ಲ, ಸೊ ಮೈದಾ ಹಿಟ್ಟನ್ನು ಯೂಸ್ ಮಾಡಬೇಕು. ದಯವಿಟ್ಟು ಕ್ಷಮೆ ಇರಲಿ, ಆರೋಗ್ಯಕ್ಕೆ ಒಳ್ಳೆಯದಲ್ಲ ಮೈದಾ ಹಿಟ್ಟು, ಅಂದರೆ ನಾನು ಯೂಸ್ ಮಾಡ್ತಾಯಿದ್ದೀನಿ. ನೋಡಿ, ಇದೇ ಇಂಪಾರ್ಟೆಂಟು, ಹೇಗೆ ಲೇಯರಾಗಿ ಬರಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ದಯವಿಟ್ಟು ಸ್ಕಿಪ್ ಮಾಡಿದೆ ನೋಡಿ ನೀವು. ಉಳಿದಿರುವಂಥ ಹಿಟ್ಟನ್ನು ನೀವು ಇದೇ ಥರ ಸೇಮ್ ಮಾಡಿಬಿಟ್ಟು ಲಟ್ಟಿಸ್ಕೋಬೇಕು. ಮತ್ತು ನೀವು ಲಟ್ಟಿಸ್ಕೋಬೇಕಾದ್ರೆ ತುಂಬಾ ಪ್ರೆಸ್ ಮಾಡಿ ಲಟ್ಟಿಸ್ಕೋಬಾರ್ದು, ಲೈಟಾಗಿ ಈ ಥರ ಮೇಲೆ ಲಟ್ಟಿಸ್ಕೋಬೇಕು. ತುಂಬ ಅಗಲವಾಗಿ ಲಟ್ಟಿಸ್ಕೋಬಾರ್ದು, ಚಿಕ್ಕದಾಗಿ ಇಷ್ಟು ಲಟ್ಟಿಸ್ಕೊಂಡ್ರೆ ಸಾಕು. ನೋಡಿ, ತುಂಬಾ ಸಣ್ಣ ಸೈಜ್ ಮಾಡ್ಕೋಬೇಕು. ನೋಡಿ, ಸ್ಟವ್ನ ಆನ್ ಮಾಡಿಬಿಟ್ಟು ಒಂದು ಕಡಾಯಿ ಇಟ್ಕೊಳ್ಳಿ. ಸೊ ಕಡಾಯಿಗೆ ಫ್ರೈ ಮಾಡ್ಕೊಳ್ಳಿಕ್ಕೆ ಎಣ್ಣೆಯನ್ನು ಹಾಕ್ಕೊಳ್ಳಿ. ಅಂದರೆ ಅಡುಗೆ ಎಣ್ಣೆ ಹಾಕ್ಕೊತಿದ್ದೀನಿ. ಸೊ ನೀವು ಬಿಸಿ ಆಗಿದೆ ಇಲ್ಲ ಚೆಕ್ ಮಾಡಲಿಕ್ಕೆ ಸ್ವಲ್ಪ ಹಿಟ್ಟನ್ನು ಹಾಕಿ ಮತ್ತು ತುಂಬಾ ಸಣ್ಣ ಉರಿಯಲ್ಲಿ ನೀವು ಫ್ರೈ ಮಾಡ್ಕೋಬೇಕು. ಎಣ್ಣೆಯಲ್ಲಿ ಕರಿಯುವಂತಹ ಪದಾರ್ಥವನ್ನು ನಿಧಾನಕ್ಕೆ ನೀವು ತುಂಬಾ ಜೋಪಾನವಾಗಿ ಹಾಕ್ಕೊಳ್ಳಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಸಿಮ್ಮಲ್ಲಿ ಅಂದರೆ ಸಣ್ಣ ಊರಲ್ಲಿ ನೀವು ಫ್ರೈ ಮಾಡ್ಕೋಬೇಕು. ಹೈ ಫ್ಲೇಮಲ್ಲಿ ಮಾಡಿಕೊಂಡ್ರೆ ಮೇಲೆ ಮಾತ್ರ ಬಣ್ಣ ಬಂದಿರುತ್ತೆ, ಒಳಗೆ ಬೆಂದಿರಲ್ಲ.
ಮತ್ತು ನೀವು ಹಾಕಿದ ತಕ್ಷಣ ಮಗ್ಚ್ ಹಾಕಬಾರ್ದು. 1 ನಿಮಿಷಗಳ ಕಾಲ ಆದಮೇಲೆ ನೀವು ಮಗ್ಚ್ ಹಾಕಿ. ತುಂಬಾ ಸಾಫ್ಟಾಗಿರುತ್ತೆ, ತುಂಬಾ ರುಚಿಯಾಗಿರುತ್ತೆ. ಇದು ಖಂಡಿತ ಒಂದು ಸತಿ ನೀವು ಮಾಡಿ ಕಮೆಂಟಲ್ಲಿ ತಿಳಿಸಿ ಹೇಗಿತ್ತು, ಹೇಗೆ ಬಂದಿತ್ತು ಅಂತ. ಕಂದು ಬಣ್ಣ ಬರುವವರೆಗೂ ಚೆನ್ನಾಗಿ ನೀವು ಫ್ರೈ ಮಾಡ್ಕೋಬೇಕು. ನೋಡಿ ಎಷ್ಟು ಲೇಯರ್ ಆಗಿ ಕಾಣಿಸ್ತಾ ಇದೆ ಅಲ್ವಾ. ನೋಡಿ ಕಂದು ಬಣ್ಣ ಬಂದಿದೆ ಅಂದರೆ ನೀವು ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಳ್ಳಿ ಮತ್ತು ನೀವು ಇಮಿಡಿಯೇಟಾಗಿ ಪಾಕಕ್ಕೆ ಹಾಕಬೇಕು. ಮತ್ತೊಂದು ನಾನು ನಿಮಗೆ ಫ್ರೈ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಫೈನಲಿ ಇದು ರೆಡಿಯಾಗಿದೆ, ಬನ್ನಿ ಸವಿಯೋಣ. ನೋಡಿ ತುಂಬಾ ಲೇಯರ್ ಆಗಿ ತುಂಬಾ ಚೆನ್ನಾಗಿದೆ ಇದು. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಮ್ಮೆ ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದಗಳು.